ಸೊ ಎಲ್ಲ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಆ್ಯಂಡ್ ಹೋಗ್ತಿದ್ದಂಗೆ ಅವಳು ನಾನು ಚಿತ್ರಾನ್ನ ಮಾಡ್ತೀನಿ ಅಂತ ಅಂದ್ಲು. ಸೊ ಅವಳು ನೋಡಿ ಅವಳು ಹೇಗೆ ಮಾಡ್ತಾಳೆ ಅಂತ. ಸೊ ಅವಳು ಈ ಥರ ಇದು ಮಾಡ್ತಿದ್ದಾಳೆ. ಉಪ್ಪೆಷ್ಟು ಹಾಕ್ಬೇಕು ಅಷ್ಟೇ, ಇಷ್ಟು ಹಾಕು. ಸೊ ರೈಸ್ ಅಡುಗೆ ಆದಮೇಲೆ ಸಿಗೋಣ. ರೈಸ್ ಬನ್ನಿ, ನಾನು ಶ್ರೇಷ್ಠ ಫೋಟೋ ತೋರಿಸ್ತೇನೆ. ಏನು ಶ್ರೇಷ್ಠ, ನಿನ್ನ ಬ್ಯಾಕ್ಗ್ರೌಂಡ್ ಕಲರು ನಿನ್ನ ಬಟ್ಟೆ ಕಲರ್ ಎಲ್ಲ ಒಂದೇ. ಅವ್ರು ಕಾಲೇಜ್ ಅವ್ರಾಗ ಮಾಡಾಕ್ರೆ ನಾನು ಏನು ಮಾಡಿ ನಂಬರ್ ಎಲ್ಲ ಇದೆ ಅದನ್ನ. ಸೊ ಗಾಯ್ಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಲೆಟ್ ಬಿಚ್ ಚಾಟ್. ಈಗ ಆಂಟಿ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ಇಲ್ಲಿ ತುಂಬ ಲೇಟಾಗಿ ಹೋಗಿತ್ತು ಮನೆಗೆ. ಆ್ಯಕ್ಚುಲಿ ನಾವು ಆಂಟಿ ಮನೆಗೆ ಬಂದಿದ್ದೇ ಲೇಟು, ಆಮೇಲೆ ಹೋಗಿದ್ದು ಇನ್ನೂ ಲೇಟ್ ಆಗೋಯ್ತು. ಆ್ಯಂಡ್ ಇವಾಗ ನೆಕ್ಸ್ಟ್ ಡೇಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಗಾಯ್ಸ್ ನಾವಿಲ್ಲಿ ತಾಜ್ ಹೋಟೆಲಿಗೆ ಬಂದಿದ್ವಿ. ಯಾಕೆ ಅಂದರೆ ಬ್ರ್ಯಾಂಡೆಡ್ ಸೇಲ್ ಆಫ್ ಇತ್ತು. ಆ್ಯಂಡ್ ಅಲ್ಲಿ ನೋಡಿದ್ರೆ ಅಂತೂ ಜನ ಫುಲ್ ಒಂದು ಹೆಜ್ಜೆ ಇಕ್ಕೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ಒಳಗಡೆ ಹೋಗಿ ನೋಡಿದ್ರಿ, ಅದೇನು ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಬಿಕಾಸ್ ಎಲ್ಲ ನಂಗೆ ಲೋಕಲ್ ಅನಿಸ್ತು. ಇನ್ನು ಪರ್ಸು ಅವೆಲ್ಲ ಓಕೆ, ಬಟ್ ಅವೆಲ್ಲ ಅದೇ ರೇಂಜಲ್ಲಿ ಪ್ರೈಸ್ ಹೇಳ್ತಾಯಿದ್ರು. ಸೊ ನಮಗೂ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ಜನ ನೋಡ್ಬಿಟ್ಟು ಅಂತೂ ಇನ್ನೂ ಇಷ್ಟ ಆಗಿಲ್ಲ. ಒಂದು ಫ್ರೀನೆಸ್ ಇರಲ್ಲ ಶಾಪಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಈಗ ನಾವು ಏನೂ ಸಿಕ್ಕಿಲ್ಲ. ಸೊ ದಟ್ ನಾವು ಇವಾಗ ಮಲ್ಲೇಶ್ವರಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಯಶವಂತಪುರ ಏನಿದು ಬಸ್ ಸ್ಟ್ಯಾಂಡಾ, ಡಿಪೋ ತಾನೇ ಇದು. ಇಲ್ಲಿ ಬಂದಿದ್ದೀವಿ. ಬಸ್ ಬಂದರೆ ಹೋಗೋದು. ಅಂಕಲ್ ಸರ್ ಹೋಯ್ತು ಮನೆಗೆ ಹೋಗೋಣ ಅನ್ಸ್ಬಿಟ್ಟು. ಸೊ ಅಷ್ಟರಲ್ಲಿ ಟೈಮ್ ಆಗಿತ್ತು. ಸೊ ಹಾಗೆ ಊಟ ಮಾಡೋಣ ಅಂದ್ಬಿಟ್ಟು ಭರ್ಜರಿ ಭೋಜನಕ್ಕೆ ಬಂದ್ವಿ. ಇವಾಗ ಭರ್ಜರಿ ಭೋಜನಕ್ಕೆ ಬಂದಿದ್ವಿ. ಏನಿದು ಮಾವಿನಕಾಯಿ ಸ್ಪೆಷಲ್? ಮ್ಯಾಂಗೋ ಪಿಕಲ್, ಮ್ಯಾಂಗೋ ಮತ್ತು ಇವತ್ತೆಲ್ಲ ಪಾನಿ ಥರ ಇಲ್ಲ, ಪಾನಿನೇ ಕೊಟ್ಟಿರೋದು. ಅದೇ ಅದು ಆ ಥರ ಇಲ್ಲ. ಇದು ಚೇಪೆಕಾಯಿದು ಅಲ್ಲ, ಚೇಪೆಕಾಯಿ ಅಲ್ಲ ಇದು. ಚೇಪೆಕಾಯಿ, ಸೌತೆಕಾಯಿ ಫುಲ್ ಎಲ್ಲ ಬಡ್ಸ್ಕೊತಾರೆ. ಇದೇನಿದು? ಮಿಕ್ಕೆಟ್ ಪಲ್ಯ, ಅದು ತೋತಾಪುರಿ ಗೊಜ್ಜು, ಮೌಲ್ಯ ಮ್ಯಾಂಗೋ ಸ್ಪೆಷಲ್ ಬೇಕು ಅಂತ ಇತ್ತು. ಓಲಿ ಬಿಡು, ಒಳ್ಳೆ ಕೆಲಸ ಮಾಡೋಕ್ಕೆ. ಚಟ್ನಿ, ಆಲೂ ಪರೋಟಾಗೆ ಒಬ್ಬಟ್ಟಿಲ್ಲ ಇವತ್ತು ನನಗೂ ಗೊತ್ತಿಲ್ಲ ಮ್ಯಾಂಗೋ. ಇದೆಲ್ಲ ಮಾಮೂಲಿ ಇದ್ದಂಗೆ ಆಯಿತು. ಇದೇನಿದು? ಇದೇನೋ ಕಾಯಿ ಚಟ್ನಿ, ತೋತಾಪುರಿ ಗೊಜ್ಜು. ಇದೇನಿದು? ಸ್ವೀಟು ಇದು ದಾಲು, ಮ್ಯಾಂಗೋದು. ಇವೆರಡು ಚಟ್ನಿ ಪರಾಟಾಗೆ ಅಂತ. ಇದೇನಿದು? ಪಿಕ್ಕಲ್ಲು. ಇದು ಚೆನ್ನಾಗಿದೆ, ಮೈಲ್ಡಾಗಿ. ಆಯ್ತಮ್ಮ. ಮ್ಯಾಂಗೋ ಪುಡಿಂಗು, ಸ್ವೀಟು, ಪುಡಿಂಗ್ ಸಖತ್ತಾಗೈತೆ ಇದು. ಹೋಗ್ಲಿ ಬಿಡು ಪಾಪ. ಮೌಲ್ಯಗೆ ಹೊಟ್ಟೆ ಖುಷಿ ತಿನ್ಸಿರ್ತಿ ಆಗ್ಬೋದು. ಶಾಪಿಂಗ್ ಮಾಡಿದ್ರೆ ಒಂಥರ ಹೆಚ್ಚು ಚೆನ್ನಾಗಿದೆ. ಫೋಟೋಗೆ ಬೇಕು ಸ್ವಲ್ಪ. ಬರ್ತಡೇ ಬಿಟ್ಟಿಲ್ಲೇ ಕೊಡ್ತೀವಿ. ಹೌದಾ? ಅವಾಗ ಇದೆಲ್ಲ ಇರಲಿಲ್ಲ. ಮಾಮೂಲಿ
ಎಲ್ಲ ಕೊಡ್ತಾರೆ, ಮ್ಯಾಂಗೋ ಸ್ಪೆಷಲ್ ಇರಲಿಲ್ಲ. ಸೀಸನ್ಗೆ ಬಂದ್ರೆ ಒಟ್ಟು ಆಲೂ ಪರೋಟ ಮ್ಯಾಂಗೋ ಹೋಳಿಗೆ ತುಪ್ಪ ತುಪ್ಪ ಬೇಡವಾ? ಫಸ್ಟು ಹೋಳಿಗೆ ಟ್ರೈ ಮಾಡೋಣ. ಕೊಡ್ಬೋದಾ? ಸೊ ಇದೇನೋ ಗ್ರೀನ್ ಕಲರ್ ಚಟ್ನಿ ಅನಿಸುತ್ತೆ, ಪುದೀನ ಅದು. ಪುದೀನ ಚಟ್ನಿ ಆ್ಯಂಡ್ ಆಲೂ ಪರೋಟ. ಮಾಮೂಲಿನ ಜಾಕ್ ಫ್ರೂಟ್ ದೋಸೆ ದೋಸೆ ಜಾಕ್ ಫ್ರೂಟಲ್ಲೂ ದೋಸೆ ಮಾಡ್ತಾರಾ? ಎಂತ ಮೋಸ ನಮ್ಮ ಫ್ಯಾಮಿಲಿನ ಮಿಸ್ ಮಾಡಿದ್ಯಾ ನೀನು? ಆಂಟಿ ನೀವು ನಿಂತಿಲ್ಲ ಆಂಟಿ, ಹಂಗೆ ಇವ್ರು ಹಂಗೆ ನಿಂತರು ಹಂಗೆ ಹಿಡ್ದೆ. ಹಳ್ಳಿಯವರು. ಇದೇನಿದೆ? ಇದೇನಿದೆ? ಅದು ಬಿರಿಯಾನಿ, ಬಿರಿಯಾನಿ, ಜಾಕ್ ಫ್ರೂಟು ಕಬಾಬ್, ಜಾಕ್ ಫ್ರೂಟ್ ಕಬಾಬ್, ಬಿರಿಯಾನಿ, ಮೊಸರು ಬಜ್ಜಿ, ಇದು ಲೆಮನ್ ಅಲ್ಲ ಏನಿದು ಮ್ಯಾಂಗೋ ಮ್ಯಾಂಗೋ ರೈಸ್. ಮ್ಯಾಂಗೋ ರೈಸ್, ಇನ್ನೇನು ಅಂತಂದ್ರು ಅಷ್ಟೇ ಆಯ್ತು. ಹಪ್ಪಳ. ಪಾನಿಪುರಿ ನಾನೇನು ತಿಂದೇ ಇಲ್ಲ ಇದು ತರೋ. ಪಾನಿಪುರಿ ಎಷ್ಟು ಬೇಕಾ? ವಿತ್ ಪಾನಿಪುರಿ. ನಿಮಗೆ ಎಷ್ಟು ಬೇಕಾದ್ರೂ ಕೊಡ್ತಾರೆ ಪಾನಿಪುರಿ, ನಮಗೆ ಬೇಕಾದಷ್ಟು ಕೊಡ್ತಾರೆ. ನಾನು ಇನ್ನೂ ಒಂದು 5 ಆರ್ಡ್ರ್ ಮಾಡೋದು ಪಾನಿಪುರಿ ಬರೋಕ್ಕಾಯ್ತು. ರಿವರ್ಸ್ ಮಾಡಿದ್ದೀನಿ. ಹೌದಾ? ಇನ್ನೊಂದು ಬೇಕಾ? ಇನ್ನು 5 ಆರ್ಡ್ರ್ ಮಾಡೋದು, ಇನ್ನೊಂದು 5 ಬರ್ತವೆ ಪಾನಿಪುರಿ. ಮಾವ ಇದ್ದಾನೆ ಹೋಟೆಲ್. ಸೊ ಗೈಸ್, ನಾನು ಜಾಕ್ ಫ್ರೂಟ್ ತಿನ್ನಲ್ಲ. ಇದೆಲ್ಲ ನಾವು ಟೇಸ್ಟ್ ನೋಡು ಹೆಂಗೆ. ತಿನ್ನಿ, ಒಂದು ಟೇಸ್ಟ್ ಅಟ್ಲೀಸ್ಟ್ ಟೇಸ್ಟ್ ಮಾಡು. ಅದ್ರದ್ದು ಹೇಗಿರುತ್ತೆ ಅಂತ ಒಂದು ಟೇಸ್ಟ್ ಚೆನ್ನಾಗೈತೆ ಎಲ್ಲಾನು ಚೆನ್ನಾಗಿದೆ. ಎಲ್ಲ ಚೆನ್ನಾಗೈತೆ. ಯಾವ 2 ಜೀವ ಹಂಗೆ ಸಖತ್ತಾಗಿದೆ ಗೈಸ್ ಬಿರಿಯಾನಿ. ಶಸ್ ಆಂಟಿ ಫೇವ್ರೇಟ್ ಅಂತ ಗೈಸ್ ಪಾನಿಪುರಿ. ಇನ್ನೊಂದು ಬೇಕಾ? ಮ್ಯಾಂಗೋ ಪಪ್ಪು ಸಾರು. ಉಪ್ಪು ಸಾರು, ಕೊಬ್ಬು ಸಾರು. ಪಪ್ಪುನೇ ಅಂದಿದ್ದು ನಾನು. ಎಲ್ಲಿ ಇಟ್ಟು ದೋಸೆ ಅದು ಮ್ಯಾಂಗೋ ಹೆಂಗಿತ್ತು? ಅದನ್ನು ಫಸ್ಟ್ ಏನು ಅನ್ಕೊಂಡೆ ಗೊತ್ತಾ? ಡ್ರಮ್ ಸ್ಟಿಕ್ ಅನ್ಕೊಂಡು. ನಾನು ಬದನೆಕಾಯಿ ಟೇಸ್ಟ್ ಮಾಡೋಣ. ಸ್ವೀಟ್ ಇದೆ ಅದೇ ನಮಿತ್ ಸೆಕೆಂಡ್ ಜೊನ್ನೆ. ನಂಗೆ ಅಷ್ಟೇ ಸ್ವೀಟ್ ಇದೆ ಯಾಕೆ ಇಷ್ಟ ಇಸ್ಕೊಂಡೆ ಆಗಲ್ಲ. ಕಬಾಬು? ರೈಸ್ ಕೊಡಿ ಬರೀ ಅಂದಿರ. ಸೊ ಆಗ್ತಿರೋದು ಮ್ಯಾಂಗೋ ರಸ. ಮ್ಯಾಂಗೋ ರಸಮ್ ಹಾಂ, ಮ್ಯಾಂಗೋ ನಿಂಗೆ ವಾವ್.
ತಗೊಳ್ಳಿ. ಸ್ವೀಟು ಎಷ್ಟು ನನಗೆ ಆಗಲ್ಲ. ನನಗೆ ತಿನ್ನಲ್ಲ ಸ್ವೀಟ್ ಇದ್ರೆ ಆಗಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಕಾಯಿ ಆಗ್ಬೇಕಂದ್ರೆ ಎಷ್ಟು ಈಗ ಏನು ತಿನ್ನೋದು ಅವಾಗ ಈ ಥರ ತಿನ್ಕೊಳ್ಳಿ. ಏನು ಖಾರ ಇತ್ತು? ಏನು ಖಾರ ಇತ್ತು? ಕಬಾಬ್ ಇವತ್ತು ರೈಸ್ ಇವಾಗ ಖಾರ ಇಲ್ವಾ? ಬಿರಿಯಾನಿ ಖಾರ ಇದೆ, ಖಾರ ಜಾಸ್ತಿ ಇದೆ. ಇವಾಗ ಜಾಸ್ತಿ ಇದೆ. ಇವಾಗ ಬೇರೆ ದಿನ ಮಾಡಿರ್ತಾರೆ. ಎಲ್ಲ ಚೆನ್ನಾಗಿದೆ. ನನಗೆ ಪುಡಿಂಗ್ ಇಷ್ಟ ಆಯಿತು. ಆ್ಯಂಡ್ ದೆನ್ ವಾಟ್ ಇನ್ನೇನು ತಿಂದೆ? ಇನ್ನು ಗಟ್ಟಿ ಬಿಸ್ಕೆಟ್ ಪಾಯಸ ಕುಡಿ. ಹಾಂ, ಅದು ಜಾಕ್ ಫ್ರೂಟ್ ಪಾಯಸ. ಅದು ಮಮ್ಮಿಗೆ. ನಾನು ಜಾಕ್ ಫ್ರೂಟ್ ಚೆನ್ನಾಗಿ ಮ್ಯಾಂಗೋ ಆದರೆ ಓಕೆ, ಅದು ಚೆನ್ನಾಗಿತ್ತು ಆ ಥರ. ಸ್ವೀಟ್ಸಲ್ಲಿ ಇದೆ ಇಷ್ಟ. ಇನ್ನೇನು ತಿಂದೆ ನಾನು? ಹಾಂ, ಒಬ್ಬಟ್ಟು ಇಷ್ಟ ಆಯಿತು. ಆಮೇಲೆ ದೋಸೆ ನಾರ್ಮಲಾಗಿ ಇರ್ತೇನೆ ಅಂತ ಇದ್ದಿಲ್ಲ, ಬಟ್ ಇದೇ ಚೆನ್ನಾಗಿತ್ತು. ಫಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೀಸನ್ ಇವಾಗ ಲಾಸ್ಟಲ್ಲಿ ಒಂದು ಬಿಡ ಕೊಡ್ತಾರೆ. ವೆಜ್ ಹೋಟ್ಲೆ ತಿನ್ಕೊಂಡು ಹೋಗೋದು. ಯಾಕೆ ಬಿಡ ಕೊಡಲ್ವಾ ವೆಜ್ ಹೋಟ್ಲಲ್ಲಿ ಲಾಸ್ಟಲ್ಲಿ? ಆ ಜೊನ್ನೆದಲ್ಲಿ ಕೊಡ್ತಾರಲ್ಲ ಅವರು ನಾನ್ ವೆಜ್ ಅನ್ಕೊಂಡ್ಬಿಟ್ರೆ ಬಟ್ ಅದು ಟೇಸ್ಟ್ ಸ್ವಲ್ಪ ಹಂಗೆ ಅದೇ ಫ್ಲೇವರ್ ಬರುತ್ತಲ್ಲ. ಇವಾಗ ಒಂದು ಐಸ್ ಕ್ರೀಮ್ ಕೊಡ್ತಾರೆ, ಅದನ್ನು ತೊಗೊಂಡು ಹೋಗೋದು ಅಷ್ಟೇ. ಅವ್ರು ಕೆಳಗಡೆ ಹಾಂ. ಸೊ ಗೈಸ್ ಅಲ್ಲಿ ಜಾಸ್ತಿ ಜನ ವೆಯ್ಟಿಂಗಲ್ಲಿದ್ದರು. ಸೊ ಆಚೆ ಈ ಕಡೆ ಕೆಳಗಡೆ ಎಲ್ಲ ಕುತ್ಕೊಳಕ್ಕೆ ಅರೇಂಜ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನಾವು ತಿನ್ಬೋದು ಅಷ್ಟೇ. ನಾವು ಶಾಪಿಂಗ್ ಅಂತ ಬಂದ್ವಿ, ಇನ್ನೂ ಒಂಚೂರು ಶಾಪಿಂಗ್ ಮಾಡಿ ಅಲ್ಲಿ ಹೋದ್ವಿ, ಅಲ್ಲಂತೂ ವೇಸ್ಟ್. ಎಕ್ಸಿಬಿಷನ್ ಸೊ ಗಾಯ್ಸ್, ಇನ್ನು ಇಲ್ಲಿ ತನಕ ಬಂದಿದ್ದೀವಿ. ಏನಾದ್ರು ತೊಗೊಳೋಣ ಅಂತ ಅಂದ್ಕೊಂಡ್ರಿ, ಬಟ್ ಯಾವುದು ನಮ್ಮ ಮೈಂಡಲ್ಲಿದ್ದದ್ದು ಸಿಕ್ಕಿಲ್ಲ. ಸರಿ ಅಂದ್ಬಿಟ್ಟು ಎಲ್ಲ ಕಡೆ ನೋಡಿಕೊಂಡು ಇನ್ನು ಮನೆಗೆ ಹೊರಟ್ವಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಬಾಯ್.